ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ SSC GD ಹಳೆಯ ವರ್ಷದ GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ನೋಡೋದಾದ್ರೆ ಫೆಬ್ರವರಿ 5, 2025ರಲ್ಲಿ ನಡೆದಿರತಕ್ಕಂತಹ ಮೊದಲ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಇದಾಗಿದೆ, ಸರಿನಾ? ಸೊ ಇದು ಟೋಟಲಿ ಹೇಳೋದಾದ್ರೆ ಈ 4ನೇ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಓಕೆ, ಯಾಕೆಂದ್ರೆ ಇದಕ್ಕಿಂತ ಮುಂಚೆ ನಾವು 3 ಶಿಫ್ಟಿನ ಕ್ಲಾಸ್ಗಳನ್ನು ನಾವು ನೋಡ್ಕೊಂಡಿದ್ವಿ. ಎಸ್ಟರ್ಡೇ ಹಾಗೂ ಡೇ ಬಿಫೋರ್ ಎಸ್ಟರ್ಡೇ ನಾವು 3 ಶಿಫ್ಟ್ಗಳ ಕ್ಲಾಸ್ಗಳನ್ನು ನೋಡ್ಕೊಂಡಿದ್ವಿ, ಸರಿನಾ? ಮೀನ್ಸ್ ಡಿಸ್ಕಷನ್ನ ಮಾಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ ಈ ಒಂದು ಫೆಬ್ರವರಿ 5 ಫಸ್ಟ್ ಶಿಫ್ಟಿನ ಮೀನ್ಸ್ 4ನೇ ಶಿಫ್ಟಿನ ಓವರ್ ಆಲ್ ಹೇಳೋದಾದ್ರೆ 4ನೇ ಶಿಫ್ಟು, ಹಾಗೆ ಈ ಒಂದು ದಿನದ ಪ್ರಕಾರ ಹೇಳೋದಾದ್ರೆ 2ನೇ ದಿನ ಮೊದಲ ಶಿಫ್ಟಿನ ಈ ಒಂದು ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಟೋಟಲಿ 20 ಪ್ರಶ್ನೆಗಳು, ಹಾಗೆ 20 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಮಮ್ 100 ಪಾಯಿಂಟ್ಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ SSC GD ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಸ್ಮೃತಿ ಮಂದಾನ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದ್ದಾರೆ? ಯಾರು? ಸ್ಮೃತಿ ಮಂದಾನ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಸರ್? ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಈ ಕ್ರಿಕೆಟ್ಗೆ ಅಂತ ಹೇಳ್ತೀವಿ ಸರ್. ಯಾವ ಕ್ರೀಡೆಗೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ಕ್ರಿಕೆಟ್ ಅಂತ. ಯಾವುದು? ಈ ಕ್ರಿಕೆಟ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಹರ್ಮನ್ ಪ್ರೀತ್ ಕೌರ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಇದೇ ಕ್ರಿಕೆಟ್ಗೆ ಸಂಬಂಧ ಹೊಂದಿದ್ದಾರೆ. ಯಾಕಂದರೆ ನಮ್ಮ ಭಾರತದ ತಂಡದ ನಾಯಕಿಯಾಗಿದ್ದಾರೆ. ನಮ್ಮ ಭಾರತ ತಂಡದ ಈ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರು ಅಂತ ಕೇಳಿದ್ರೆ ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ PV ಸಿಂಧು ಅಂತ ಕೇಳ್ಬೋದು. PV ಸಿಂಧು ಏನಿದಾರಲ್ವಾ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧ ಹೊಂದಿರತಕ್ಕಂತಹ ತಾರೆಯಾಗಿದ್ದಾರೆ. ಈ PV ಸಿಂಧು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇತ್ತೀಚೆಗೆ ನಿಮಗೆ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಸಹ ಹೇಳ್ತೀನಿ ಈ ಸ್ಮೃತಿ ಮಂದನ್ ಅವ್ರ ರಿಲೇಟೆಡ್. ಏನು ಅಂತಂದರೆ T20 ಕ್ರಿಕೆಟ್ ಇತಿಹಾಸದಲ್ಲಿ, ಯಾವುದು T20I ಕ್ರಿಕೆಟ್ ಇತಿಹಾಸದಲ್ಲಿ ಏಷ್ಯಾದ ಮೊಟ್ಟ ಮೊದಲ ಯಾವ ಮಹಿಳೆ 4000 ರನ್ಗಳನ್ನು ದಾಖಲಿಸಿದ್ದಾರೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಅಗೇನ್ ಇದೇ ಸ್ಮೃತಿ ಮಂದಾನ ಅವರು. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಓಕೆ, ಯಾವುದು? ಇದೇ ಸ್ಮೃತಿ ಮಂದಾನ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಪ್ರಶ್ನೆ. ಓಕೆ, ಸೊ ಇದು ನಿಮಗೆ ಕೇಳ್ತಾನೆ ಸ್ಮೃತಿ ಮಂದಾನ ಅವ್ರ ಮೇಲೆ ಫೇಮಸ್ ಆಗಿ ಓಕೆ ಫೋಕಸ್ ಮಾಡ್ತಾನೆ RRB ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ದೆನ್ ಈ ಒಂದು SSC GD ಎಕ್ಸಾಮಲ್ಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಯಾರು? ಸ್ಮೃತಿ ಮಂದಾನ ಅವ್ರ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಏನಿದಾರಲ್ವಾ, ಸೊ ಅತಿ ಹೆಚ್ಚು ಒಂದೇ ಫಾರ್ಮೇಟಲ್ಲಿ ಶತಕಗಳನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇದೇ ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಯಾವುದು ಒಂದು ಅಂತ ಕೇಳಿದ್ರೆ ಒನ್ ಡೇದಲ್ಲಿ. ಓಕೆ, ಈ ಒಂದು ಒನ್ ಡೇ ಮ್ಯಾಚ್ಗಳಲ್ಲಿ ಇವರು 53 ಶತಕಗಳನ್ನು ಗಳಿಸುವ ಮೂಲಕ ಒಂದೇ ಫಾರ್ಮೇಟಲ್ಲಿ ಅತಿ ಹೆಚ್ಚು ಶತಕವನ್ನು ಗಳಿಸಿರ್ತಕ್ಕಂಥ ದಾಖಲೆಯನ್ನು ಸಚಿನ್ ತೆಂಡೂಲ್ಕರ್ ಅವರ ಟೆಸ್ಟ್ ದಾಖಲೆಯನ್ನು ಇವರು ಮುರಿದಿದ್ದಾರೆ. ಯಾರು? ಈ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟಾಗಿ ನೀವು ನೋಡಿರ್ಬೋದು ಯಾವುದು ಅಂದರೆ ವಿಜಯ್ ಹಜಾರೆ ಟ್ರೋಫಿಯನ್ನು ಆಡ್ತಾ ಇದ್ದಾರೆ. ಓಕೆ, ಯಾವುದು? ವಿಜಯ್ ಹಜಾರೆ ಟ್ರೋಫಿ. ಯಾವ ಒಂದು ರೀತಿಯ ಮ್ಯಾಚ್ ಆಗಿದೆ ಇದು ಒನ್ ಡೇ ಮ್ಯಾಚ್ ಆಗಿದೆ. ಓಕೆ, ಏನು ಒನ್ ಡೇ ಕಪ್ ಆಗಿದೆ. ಇದು ಮೀನ್ಸ್ ಇದು T20 ಫಾರ್ಮೇಟಲ್ಲಿ ಆಡುವುದಿಲ್ಲ. ಇದು ಬದಲಾಗಿ ಈ ಒನ್ ಡೇ ಫಾರ್ಮೇಟಲ್ಲಿ ಮೀನ್ಸ್ 50 ಓವರ್ಗಳ ಒಂದು ಆಟವನ್ನು ಇದರಲ್ಲಿ ಆಡಲಾಗ್ತದೆ. ಸೊ ಈ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಡೆಲ್ಲಿ ತಂಡದ ಪರವಾಗಿ, ಯಾವ ತಂಡದ ಪರವಾಗಿ? ಈ ಒಂದು ಡೆಲ್ಲಿ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮುಂಬೈ ತಂಡದ ಪರವಾಗಿ ರೋಹಿತ್ ಶರ್ಮಾ ಅವರು ಭಾಗವಹಿಸ್ತಾ ಇದ್ದಾರೆ. ಯಾಕೆಂದರೆ ಇದು ಸಾಕಷ್ಟು ವರ್ಷಗಳ ನಂತರ, ಮೇ ಬಿ ಒಂದು 10-15 ವರ್ಷ ಆಗಿರ್ಬೋದು ಅವರು ವಿಜಯ್ ಹಜಾರೆ ಟ್ರೋಫಿಯನ್ನು ಆಡಿ ಇಬ್ಬರು ಸಹ. ಓಕೆ, ಸೊ ಅದಕ್ಕೆ ಇದು ಯಾವ ತಂಡ ಅಂತ ನಿಮಗೆ ಕೇಳಬಹುದು, ಯಾವ ತಂಡವನ್ನು ಅವರು ಪ್ರತಿನಿಧಿಸ್ತಾರೆ ಅಂತ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಹಾಕಿಗೆ ಯಾರು? ಹರ್ಮನ್ ಪ್ರೀತ್ ಅಂತ ಹೇಳ್ತೀವಿ ಸರ್. ಜಸ್ಟ್ ಹರ್ಮನ್ ಪ್ರೀತ್ ಅವರು. ಯಾರು? ಹರ್ಮನ್ ಪ್ರೀತ್ ಅವರು ಅಂತ ಹೇಳ್ತೀವಿ. ಸೊ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಸಹ ಈ ಒಂದು ವರ್ಷ ನೀಡಿ ನಾವು ಗೌರವಿಸಿದ್ವಿ. ಯಾವಾಗ? 2025ರಲ್ಲಿ. ಸೊ ಟೋಟಲಿ ಎಷ್ಟು ಜನಕ್ಕೆ ನಾವು ಮೇಜರ್ ಧ್ಯಾನ್ ಚಂದ್ ಅವಾರ್ಡನ್ನು ನೀಡಿದ್ವಿ? ಸೊ ಟೋಟಲಿ 4 ಜನಕ್ಕೆ ನೀಡಿದ್ವಿ ಸರ್. ಯಾರು? ಒಂದು ಪ್ಯಾರಾ ಅಥ್ಲೀಟ್ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರಿಗೆ, ಆ್ಯಂಡ್ ಇನ್ನೊಂದು ಯಾರು ಅಂತಂದರೆ ಮನು ಬಾಕರ್ ಅವರು ಅಂತ ಹೇಳ್ತೀವಿ ಶೂಟಿಂಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಗುಕೇಶ್ ಅವರು ಅಂತ ಹೇಳ್ತೀವಿ ಯಾವುದಕ್ಕೆ? ಚೆಸ್ಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅಗೇನ್ ಯಾರು ಅಂತಂದರೆ ಈ ಹರ್ಮನ್ ಪ್ರೀತ್ ಅವರು ಹಾಕಿಗೆ ಸಂಬಂಧವನ್ನು ಹೊಂದಿದ್ರು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಾಗಿದ್ದಾವೆ. ಇದನ್ನು ಒಂದ್ಸರಿ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಒಂದ್ಸರಿ ನೀವು ರಿವಿಷನ್ನ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಮಹಾದ್ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಮುನ್ನಡೆಸಿದರು ಅಂತ ಕೇಳಿದ್ರೆ ಸರ್. ಈ ಒಂದು ಮಹಾದ್ ಸತ್ಯಾಗ್ರಹ ಯಾವಾಗ ನಡೆದಿತ್ತು ಅಂತ. ಈ ಮಹಾದ್ ಸತ್ಯಾಗ್ರಹ ನಡೆದಿದ್ದು ಯಾವಾಗ ಅಂತ ಕೇಳಿದ್ರೆ 1927ರಲ್ಲಿ ಇವರು ಮಹಾದ್ ಸತ್ಯಾಗ್ರಹವನ್ನು ನಡೆಸ್ತಾರೆ. ಆ್ಯಂಡ್ ದೆನ್ 1927ರಲ್ಲಿ ಈ ಮನುಸ್ಮೃತಿಯನ್ನು ಇವರು ಸುಡ್ತಾರೆ. ಓಕೆ, ಯಾವುದು? ಮನುಸ್ಮೃತಿ ಅಂತ ಹೇಳ್ತೀವಿ, ಮನುಸ್ಮೃತಿ. ಓಕೆ, ಈ ಮನುಸ್ಮೃತಿಯನ್ನು ಇವರು ಸುಟ್ಟಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳ್ತೀನಿ. ಅವಾಗಲೂ ಹೇಳಬೇಕಾಗುತ್ತೆ ಮನು ಬರೆದಿರ್ತಕ್ಕಂಥ ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳಿದ್ರೆ 1927 ಅಂತ ಹೇಳಬೇಕಾಗುತ್ತೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಹಾಗಾದರೆ ಈ ಒಂದು ಮಹಾದನದ ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಮಹಾದ್ ಎಂಬ ಒಂದು ದೇವಾಲಯ ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಓಕೆ, ಈ ಕೆರೆ ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಓಕೆ, ಯಾವುದು? ಮಹಾದ್ ಸತ್ಯಾಗ್ರಹ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 1 ರೂಪಿ
ರುಪಿ ಮೇಲೆ ಒಂದು ಬುಕ್ ಬರೀತಾರೆ ಇವರು. ಯಾವಾಗ ಬರೀತಾರೆ? 1920ರಲ್ಲಿ ಇವರು ಒಂದು ಬುಕ್ ಬರೀತಾರೆ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. 1920-21ರಲ್ಲಿ ಅವರು ಬುಕ್ ಬರೀತಾರೆ. ಆ್ಯಂಡ್ ದೆನ್ ಬಹಿಷ್ಕೃತ ಭಾರತ ಎಂಬ ಒಂದು ಪುಸ್ತಕ ಯಾರ್ದು ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗಿರೋದು ಇದೇ ಭೀಮರಾವ್ ಅಂಬೇಡ್ಕರ್ ಅವ್ರದ್ದು ಅಂತ ಹೇಳಬೇಕಾಗತ್ತೆ. ಯಾವುದು? ಈ ಬಹಿಷ್ಕೃತ ಭಾರತ. ಹಾಗಾದರೆ ಈ ಭೀಮರಾವ್ ಅಂಬೇಡ್ಕರ್ ಅವರ ಈ ಜೀವನ ಆಧಾರಿತ ಚರಿತ್ರೆ ಯಾವುದು, ಆಟೋಬಯೋಗ್ರಫಿ ಯಾವುದು ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗತ್ತೆ ವೇಟಿಂಗ್ ಫಾರ್ ವೀಸಾ ಅನ್ನುವುದು ಇವರ ಒಂದು ಆತ್ಮಚರಿತ್ರೆ ಆಗಿದೆ. ಹೆಸರನ್ನ ಇವರ ಒಂದು ಆಟೋಬಯೋಗ್ರಫಿ ಆಗಿದೆ ಅಂತ ಹೇಳ್ತೀವಿ. ಹೆಸರನ್ನ ಯಾರ್ದು? ಈ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವ್ರದ್ದು. ಸೊ ಹಾಗಾದ್ರೆ ಇವರು ಹುಟ್ಟಿರ್ತಕ್ಕಂತಹ ಸ್ಥಳ ಯಾವುದು, ಇವರು ಹುಟ್ಟಿರ್ತಕ್ಕಂಥ ರಾಜ್ಯ ನೆನ್ಪಿಟ್ಕೊಳ್ಳಿ. ಸ್ಥಳ ನಿಮ್ಗೆ ಗೊತ್ತಿರುತ್ತೆ, ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಮಧ್ಯಪ್ರದೇಶ ರಾಜ್ಯ, ನಾಟ್ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಇವರು ಹುಟ್ಟಿಲ್ಲ. ಇವರು ಹುಟ್ಟಿರೋದು ಎಲ್ಲಿ ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಇವರು ಕರಡು ಸಮಿತಿಯ ಅಧ್ಯಕ್ಷರು ಸಹ ಆಗಿದ್ರು. ಯಾರು? ಈ ಭೀಮರಾವ್ ಅಂಬೇಡ್ಕರ್ ಏನಿದ್ದಾರಲ್ವಾ, ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಸೊ ಇವ್ರನ್ನ ನಾವೇನಂತ ಹೇಳ್ತೀವಿ? ನಮ್ಮ ಭಾರತದ ಮೊದಲ ಕಾನೂನು ಸಚಿವರು ಅಂತ ಹೇಳ್ತೀವಿ. ಯಾರನ್ನ? ಈ ಒಂದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನು. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಇವರು ಸಾಯುವ ಒಂದು ಕ್ಷಣದಲ್ಲಿ ಯಾವ ಧರ್ಮವನ್ನು ಸ್ವೀಕರಿಸಿದ್ರು ಅಂತ ಕೇಳ್ತಾನೆ. ಸರಿನಾ? ಅವಾಗೂ ಹೇಳಬೇಕಾಗತ್ತೆ ಈ ಬೌದ್ಧ ಧರ್ಮವನ್ನು ಇವರು ಸ್ವೀಕರಿಸ್ತಾರೆ ಅಂತ. ಸೊ ಇವರೊಂದು ಮಾತು ಹೇಳ್ತಾರೆ. ಯಾವಾಗ? 1956ರಲ್ಲಿ ಒಂದು ಮಾತು ಹೇಳ್ತಾರೆ. ನಾನು ಹುಟ್ಟಿರೋದು ಹಿಂದೂ ಧರ್ಮದಲ್ಲಿ ಆಗಿರ್ಬೋದು, ಬಟ್ ನಾನು ಸಾಯುವುದು ಯಾವುದೇ ಕಾರಣಕ್ಕೂ ಸಹ ಹಿಂದೂ ಧರ್ಮದಲ್ಲಿ ಆಗಿರುವುದಿಲ್ಲ. ಸೊ ಬದಲಾಗಿ ಅದು ಈ ಬೌದ್ಧ ಧರ್ಮದಲ್ಲಿ ಆಗ್ತದೆ ಅಂತ ಹೇಳಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ತೆಗೆದುಕೊಂಡು ಅತಿ ಹೆಚ್ಚು ಜನರೊಂದಿಗೆ ಇವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಸೊ ಅದೇ ವರ್ಷ 1956ರಲ್ಲಿ ಇವರು ಮರಣವನ್ನು ಸಹ ಹೊಂದುತ್ತಾರೆ. ಯಾರು? ಈ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ. ಸೊ ಇವ್ರನ್ನ ಮರಣ ಹೊಂದಿರತಕ್ಕಂತಹ ವರ್ಷವನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇವರು ಹುಟ್ಟಿರ್ತಕ್ಕಂಥ ದಿನ ಯಾವುದು? ಈ ಏಪ್ರಿಲ್ 14 ಅಂತ ಹೇಳ್ತೀವಿ. ಯಾವುದು? ಏಪ್ರಿಲ್ 14. ಸೊ ಈ ಏಪ್ರಿಲ್ 14ನ ನಾವು ವಿಶ್ವ ಜ್ಞಾನ ದಿನ ಅಂತ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಸಹ ನಾವು ಆಚರಣೆಯನ್ನ ಮಾಡ್ತೀವಿ. ಯಾವುದು? ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳ್ತೀವಿ. ಸರ್ ಇದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಎರಡು ಬುಕ್ ಹೇಳಿದೆ ನಿಮಗೆ. ಯಾವುದು? ಒಂದು ವೇಟಿಂಗ್ ಫಾರ್ ವೀಸಾ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ಒಂದು ಬಹಿಷ್ಕೃತ ಭಾರತ್ ಅಂತ. ಆ್ಯಂಡ್ ದೆನ್ ಇನ್ನೊಂದು ಸಹ ಇಂಪಾರ್ಟೆಂಟ್ ಇದೆ ಇವ್ರದೇ ಒಂದು ಪುಸ್ತಕ. ಯಾವುದು? ಮೂಕನಾಯಕ ಅನ್ನೋ ಒಂದು ಪುಸ್ತಕ. ಯಾರ್ದು ಇಂಪಾರ್ಟೆಂಟ್ ಇದೆ ಅಂದರೆ ಇದೇ ಭೀಮರಾವ್ ಅಂಬೇಡ್ಕರ್ ಅವರದ್ದು ಒಂದು ಇಂಪಾರ್ಟೆಂಟ್ ಪುಸ್ತಕವಾಗಿದೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಶುಂಗ ರಾಜವಂಶದ ಕೊನೆಯ ರಾಜನು ಯಾವ ಶತಮಾನದಲ್ಲಿ ತನ್ನ ಮಂತ್ರಿಯಿಂದ ಕೊಲ್ಲಲ್ಪಟ್ಟನು ಅಂತ ಕೇಳಿದ್ದೇನೆ. ಸರಿನಾ? ಯಾರು? ಶುಂಗ ರಾಜವಂಶದ ಕೊನೆಯ ರಾಜವಂಶನು ಯಾವ ಶತಮಾನದಲ್ಲಿ ತನ್ನ ಮಂತ್ರಿಯಿಂದ ಕೊಲ್ಲಲ್ಪಟ್ಟನು? ಆ ರಾಜ ಯಾರ್ರೀ? ಕೊಂದವನು ಯಾರು? ಮೊದಲು ಮಂತ್ರಿ ಯಾರು ಹೇಳ್ಬೋದಾ? ಮಂತ್ರಿ ಹೆಸರೇನು ಅಂತ ಹೇಳಿ ನೋಡುವ. ಹೇಳ್ಬೋದಾ? ಯಾವ ರಾಜ ಕೊಂದ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ವಾಸುದೇವ ಕಣ್ವ. ಸರ್ನ ಯಾರು? ಈ ವಾಸುದೇವ ಕಣ್ವ ಅನ್ನೋನು ಈ ಶೃಂಗ ರಾಜ್ಯದ ಕೊನೆಯ ದೊರೆಯಾಗಿರ್ತಕ್ಕಂತಹ ದೇವಭೂತಿಯನ್ನು, ಯಾರು? ಈ ಒಂದು ದೇವಭೂತಿ ಅಥವಾ ಭವಭೂತಿ ಅಂತ ಹೇಳ್ತೀವಿ. ಸರ್ ಆತನಿಗೆ ಎರಡು ಹೆಸರು ಇದೆ. ಒಂದು ದೇವಭೂತಿ ಅಂತ ಕೊಡ್ತಾನೆ, ಇಲ್ಲ ಅಂತಂದರೆ ಭವಭೂತಿ ಅಂತ ಕೊಡ್ತಾನೆ. ಆ ದೇವಭೂತಿಯನ್ನು ಅಥವಾ ಭವಭೂತಿಯನ್ನು ಕೊಂದು ಈ ಕಣ್ವ ವಾಸುದೇವ ಕಣ್ವ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಯಾವ ಶತಮಾನದಲ್ಲಿ? ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ. ಸರ್ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಯಾರು ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ ವಾಸುದೇವ ಕಣ್ವ. ಓಕೆ, ಸೊ ಇಲ್ಲಿ ಹೇಗಾಗುತ್ತೆ ಅಂತ ಕೇಳಿದ್ರೆ ಅವರ ಮಂತ್ರಿಗಳೇ ಕೊಲ್ತಾರೆ ಆಲ್ಮೋಸ್ಟ್ ಆ ರಾಜರನ್ನು. ಹೇಗೆ? ಈ ಮೌರ್ಯರ ಕೊನೆಯ ದೊರೆ ಯಾರು? ಬೃಹದತ್ತ ಮೌರ್ಯ ಅಂತ ಹೇಳ್ತೀವಿ. ಸರ್ ಆ ಬೃಹದತ್ತ ಮೌರ್ಯನನ್ನು ಕೊಂದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಪುಷ್ಯಮಿತ್ರ ಶೃಂಗ. ಯಾರು? ಪುಷ್ಯಮಿತ್ರ ಶೃಂಗ. ಸರ್ ಯಾವಾಗ? ಕ್ರಿಸ್ತ ಪೂರ್ವ 185ರಲ್ಲಿ ಆತ ಕೊಂದು ಶೃಂಗ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಆ್ಯಂಡ್ ದೆನ್ ಈ ಶೃಂಗ ಮನೆತನದ ಕೊನೆಯ ದೊರೆಯಾಗಿರ್ತಕ್ಕಂತಹ ಭವಭೂತಿ ಅಥವಾ ದೇವಭೂತಿಯನ್ನು ಕೊಂದು ಈ ಕಣ್ವ ಮನೆತನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆತನ ಮಂತ್ರಿಯಾಗಿರ್ತಕ್ಕಂತಹ ಈ ವಾಸುದೇವ ಕಣ್ವ. ಆ್ಯಂಡ್ ದೆನ್ ಕಣ್ವ ಮನೆತನದ ಕೊನೆಯ ದೊರೆಯನ್ನು ಸಹ ಅವರ ಮಂತ್ರಿಗಳೇ ಕೊಲ್ತಾರೆ. ಓಕೆ, ಅವರು ಆಂಧ್ರರು ಅಂತ ಹೇಳ್ತೀವಿ ನಾವು ನಾರ್ಮಲ್ ಆಗಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳಬಹುದು. ಓಕೆ, ಯಾರು? ಈ ವಾಸುದೇವ ಕಣ್ವನ ಬಗ್ಗೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಮಾಹಿತಿ ಏನು ಅಂದರೆ ಕಣ್ವರ ನಂತರ ಯಾರು ಬಂದರು ಅಧಿಕಾರಕ್ಕೆ ಅಂತ. ಯಾರು ಅಂದರೆ ಶಾತವಾಹನರು ಅಂತ ಹೇಳ್ತೀವಿ. ಸರಿನಾ? ಶಾತವಾಹನರೇ ಈ ಕಣ್ವರನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಯಾವ ರಾಜ್ಯದಲ್ಲಿ ಪ್ರತಿ ವರ್ಷವೂ ಅತ್ಯುತ್ತಮ ನೃತ್ಯ ಸಂಯೋಜನೆಗಾಗಿ ನಂದಿ ಪ್ರಶಸ್ತಿಯನ್ನು ನೀಡಲಾಗ್ತದೆ? ಓಕೆ, ಅತ್ಯುತ್ತಮ ನೃತ್ಯ ಸಂಯೋಜನೆಗಾಗಿ ಈ ಒಂದು ಫಿಲ್ಮಲ್ಲಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿದೆ. ಯಾವುದು? ಈ ಒಂದು ನಂದಿ ಪ್ರಶಸ್ತಿ. ಓಕೆ, ಈ ನಂದಿ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ. ಇದು ನಿಮಗೆ ಸಾಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಬಟ್ ಅದೆಲ್ಲ ನೆನ್ಪಿಟ್ಕೊಳ್ಬೇಡಿ. ಇವಾಗ ನೆನ್ಪಿಟ್ಕೊಳ್ಳಿ. ಏನು? ನಂದಿ ಪ್ರಶಸ್ತಿ ಯಾವ ರಾಜ್ಯ ನೀಡಲಾಗ್ತದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಈ ಮಧ್ಯಪ್ರದೇಶ ಯಾವ ಪ್ರಶಸ್ತಿ ನೀಡಲಾಗ್ತದೆ ಹೇಳ್ಬೋದಾ? ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವುದು? ಕಾಳಿದಾಸ ಸಮ್ಮಾನ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಯಾವುದು? ಕಾಳಿದಾಸ ಸಮ್ಮಾನ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಈ ಒಂದು ಮಧ್ಯಪ್ರದೇಶ ರಾಜ್ಯ. ಆ್ಯಂಡ್ ದೆನ್ ಬಸವ ಪ್ರಶಸ್ತಿಯನ್ನು ರಾಷ್ಟ್ರೀಯ ಬಸವ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಕರ್ನಾಟಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಜಸ್ಟ್ ನಂದಿ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಆ್ಯಂಡ್ ದೆನ್ ಈ ಮಹಾರಾಷ್ಟ್ರ ಭೂಷಣ ಎಂಬ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ. ಆ್ಯಂಡ್ ದೆನ್ ಕಳಿಂಗ ಪ್ರಶಸ್ತಿ ನೀಡ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಒಡಿಶಾ ಅಂತ. ಓಕೆ, ಸೊ ಈ ಎಲ್ಲ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವ ಒಂದು ರಾಜ್ಯ ನೀಡಲಾಗ್ತದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಶಾಸ್ತ್ರೀಯ ನೃತ್ಯವು ಏಕಹಾರ್ಯ ಎಂದು ಕರೆಯಲಾಗುವ ನೃತ್ಯ ಕಲಾವಿದನ ಏಕ ಪ್ರದರ್ಶನದಲ್ಲಿ ಅನೇಕ ಪಾತ್ರಗಳನ್ನು
ನಿರ್ವಹಿಸುವುದಕ್ಕಾಗಿ ಖ್ಯಾತವಾಗಿದೆ ಅಂತ ಸರಿನಾ. ಏಕಹಾರ್ಯ ಯಾವುದಕ್ಕೆ ಸಂಬಂಧಿಸಿದೆ ರೀ? ಈ ಒಂದು ಭರತನಾಟ್ಯಕ್ಕೆ ಏಕಹಾರ್ಯ ಒಂದು ಸಂಬಂಧಿಸಿದೆ ಅಂತ ಹೇಳ್ತೀವಿ ಸರಿನಾ. ಸೊ ಮೊದಲ ಸ್ಟೆಪ್ ಏನಿದೆ ಅಲ್ವಾ, ಅದು ಏಕಹಾರ್ಯನೇ ಆಗಿರುತ್ತೆ. ಮೊದಲ ಸ್ಟೆಪ್ ಮಾಡಿದ್ರೆ ಗೊತ್ತಾ, ಈ ಒಂದು ಭರತನಾಟ್ಯದಲ್ಲಿ ಅದು ಏಕಹಾರ್ಯನೇ ಆಗಿರುತ್ತೆ ಸರಿನಾ. ಅದು ಸಹ ನಿಮಗೆ ಗೊತ್ತಿರಲಿ, ಇದು ಏಕಹಾರ್ಯ ಅಂತ ಹೇಳ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಭರತನಾಟ್ಯಕ್ಕೆ. ಸೊ ಹಾಗಾದರೆ ಒಂದು ಭರತನಾಟ್ಯದ ಬಗ್ಗೆ ಉಲ್ಲೇಖ ಇರತಕ್ಕಂಥ ಮೊದಲ ಕೃತಿ ಯಾವುದು ಅಂತ ಕೇಳ್ತೇನೆ, ಮೊದಲ ಒಂದು ಗ್ರಂಥ ಯಾವುದು ಅಂತ ಕೇಳ್ತೇನೆ, ಅವಾಗಲೂ ಹೇಳಬೇಕಾಗುತ್ತೆ ಭರತ ಮುನಿ ಬರೆದಿರತಕ್ಕಂಥ ಈ ನಾಟ್ಯಶಾಸ್ತ್ರ ಅಂತ ಹೇಳ್ತೀವಿ. ಯಾವುದು? ನಾಟ್ಯಶಾಸ್ತ್ರ. ಸೊ ಇದನ್ನು ಯಾವಾಗ ಬರೆದ್ರು? ಈ ಒಂದು ಕ್ರಿಸ್ತಪೂರ್ವ 200ರಿಂದ ಈ ಕ್ರಿಸ್ತ ಶಕ 200ರ ಒಳಗೆ ಅವರು ಬರೆದಿದ್ದಾರೆ. ಬಟ್ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ, ಬಟ್ ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತ ಶಕ 200 ಅಂತ ಹೇಳ್ತೀವಿ ಸರ್. ಆ್ಯಂಡ್ ಈ ಒಂದು ಭರತನಾಟ್ಯ ಕಂಡು ಬರ್ತಕ್ಕಂಥ ಒಂದು ರಾಜ್ಯ ಯಾವುದು? ತಮಿಳ್ನಾಡು ಅಂತ ಹೇಳ್ತೀವಿ. ಯಾವುದು? ತಮಿಳ್ನಾಡು. ಮೋಹಿನಿಯಟ್ಟಂ ಕೇರಳ ಅಂತ ಹೇಳ್ತೀವಿ. ಕಥಕಳಿ ಕೇರಳ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕುಚಿಪುಡಿ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಸರ್. ಇದನ್ನೆಲ್ಲವೂ ಸಹ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಒಂದು ನಿಮಗೆ ಕೇಳುವ ಚಾನ್ಸ್ ಇರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ನೆರೆಯ ದೇಶವು ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ದಶಲಕ್ಷ ಜನಸಂಖ್ಯೆಯ ನಗರಗಳನ್ನು ಹೊಂದಿದೆ ಅಂತ ಸರಿನಾ. ಯಾವುದು ಸರ್? ಯಾವುದು? ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಪಾಕಿಸ್ತಾನ. ಯಾವುದು ಅಂತ ಕೇಳಿದ್ರೆ ಈ ಒಂದು ಪಾಕಿಸ್ತಾನ ಅಂತ ಹೇಳ್ತೀವಿ ಸರ್. ಏನಾದರೂ ಚೀನಾ ಅಂತ ಇತ್ತು ಅಂದರೆ ನಿಮಗೆ ಚೀನಾ ಆನ್ಸರ್ ಆಗಿರೋದು, ಬಟ್ ಇಲ್ಲಿ ಪಾಕಿಸ್ತಾನ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಅಲ್ಲಿ ನಿಮ್ಗೆ ಚೀನಾ ಕೊಟ್ಟಿಲ್ಲ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ ಈ ಪಾಕಿಸ್ತಾನ ಅಂತ ಹೇಳ್ತೀವಿ ಸರ್. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಏನು? ನಮ್ಮ ಭಾರತವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಈ ಹಿಂದೂ ಜನಸಂಖ್ಯೆ ಕಂಡುಬರೋದು ಸಹ ನಿಮಗೆ ಇದೇ ಪಾಕಿಸ್ತಾನದಲ್ಲಿ ಸರ್. ನೇಪಾಳದಲ್ಲಿ, ಹೌದು, ನೇಪಾಳದಲ್ಲಿ ಅತಿ ಹೆಚ್ಚು ಪ್ರತಿಶತ ನಿಮಗೆ ಈ ಒಂದು ಹಿಂದೂಗಳು ಕಂಡುಬರ್ತಾರೆ. ಬಟ್ ಈ ಪಾಕಿಸ್ತಾನದಲ್ಲೂ ಸಹ ಅತಿ ಹೆಚ್ಚು ಹಿಂದೂಗಳು ಸಹ ಕಂಡುಬರ್ತಾರೆ ನಿಮಗೆ. ಓಕೆ. ಸೆಕೆಂಡ್ ಮೈನಾರಿಟಿ ರಿಲಿಜಿಯನ್ ಆಗಿದೆ ಯಾವುದರಲ್ಲಿ? ಈ ಒಂದು ಪಾಕಿಸ್ತಾನದಲ್ಲಿ. ಓಕೆ. ಆ್ಯಂಡ್ ದೆನ್ ಬಾಂಗ್ಲಾದೇಶದ ರಾಷ್ಟ್ರ ಧರ್ಮ ಯಾವುದ್ರಿ? ಇಸ್ಲಾಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಪಾಕಿಸ್ತಾನದ ರಾಷ್ಟ್ರ ಧರ್ಮ ಯಾವುದ್ರಿ? ಇಸ್ಲಾಂ ಅಂತ ಹೇಳ್ತೀವಿ. ನೇಪಾಳದ ಯಾವುದು ಅಂತ ಕೇಳ್ತೀವಿ, ಅವಾಗ ಹೇಳಬೇಕಾಗುತ್ತೆ ಹಿಂದೂ ರಾಷ್ಟ್ರ ಅಂತ ಹೇಳ್ತೀವಿ ಇದನ್ನು. ಯಾವುದು? ಈ ಒಂದು ನೇಪಾಳವನ್ನು ಇಡೀ ಜಗತ್ತಿನಲ್ಲಿ ಏಕೈಕ ಒಂದು ಹಿಂದೂ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನೇಪಾಳ ಸರ್. ನೇಪಾಳದಲ್ಲಿ ಕ್ರಿಶ್ಚಿಯನ್ ಕಂಡು ಬರೋದೇ ಇಲ್ವಾ? ಮುಸ್ಲಿಂ ಕಂಡು ಬರೋದೇ ಇಲ್ವಾ? ಕಂಡು ಬರ್ತಾರೆ. ಬಟ್ ಅವ್ರು ಏನಂತ ಘೋಷಣೆ ಮಾಡ್ಕೊಂಡಿದ್ದಾರೆ? ಐ ಆಮ್ ಹಿಂದೂ ನೇಷನ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಬಟ್ ಇಂಡಿಯಾ ಏನಿದೆ ಅಲ್ವಾ, ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿಲ್ಲ. ಸೊ ಇದು ಏನಂತ ಘೋಷಣೆ ಮಾಡ್ಕೊಂಡಿದೆ? ಸೆಕ್ಯುಲರ್ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದೆ ಸರ್. ಏನು? ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದೆ ನಮ್ಮ ಭಾರತ. ಓಕೆ. ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ಶ್ರೀಲಂಕಾ, ಇದು ಒಂದು ಬೌದ್ಧ ರಾಷ್ಟ್ರವಾಗಿದೆ. ಯಾವುದು? ಶ್ರೀಲಂಕಾ ಅನ್ನೋದು. ಓಕೆ. ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಬ್ಲಿಕ್ ಪ್ರಾವಿಷನ್ ಎಂಬುದು ಬಜೆಟ್ ಮೂಲಕ ಹಣಕಾಸು ಒದಗಿಸಲಾದ ಸರಕು ಮತ್ತು ಸೇವೆಗಳನ್ನು ಒದಗಿಸ್ತದೆ. ಏನು ಹೇಳುತ್ತೆ ಇದು? ಪಬ್ಲಿಕ್ ಪ್ರಾವಿಷನ್ ಸ್ಟೋರ್ ಅಂತ ಹೇಳ್ತೀವಿ. ಪ್ರಾವಿಷನ್ ಸ್ಟೋರ್ ಅಂದರೆ ಏನು? ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವುದನ್ನು ಉಲ್ಲೇಖಿಸುತ್ತದೆ ಸರ್. ಈ ಒಂದು ಪ್ರಾವಿಷನ್ ಅಂದರೆ ಏನಂತ ಹೇಳ್ತೀವಿ? ಪಬ್ಲಿಕ್ ಪ್ರಾವಿಷನ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ಯಾವುದೇ ನೇರ ಪಾವತಿ ಇಲ್ಲದೆ ಇದನ್ನು ಬಳಸುವುದನ್ನು ಉಲ್ಲೇಖಿಸ್ತದೆ. ಯಾವುದು? ಈ ಒಂದು ಪಬ್ಲಿಕ್ ಪ್ರಾವಿಷನ್ ಅಂತ ಹೇಳ್ತೀವಿ. ಓಕೆ. ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನದಿ ಅಥವಾ ತೊರೆಯ ಹರಿವನ್ನು ತಡೆದು ರಚಿಸಲಾಗಿರುವ ಮಾನವ ನಿರ್ಮಿತ ಜಲಮೂಲವಾಗಿದೆ ಅಂತ ಕೇಳಿದ್ರೆ? ಓಕೆ. ಇದನ್ನು ಆಲ್ರೆಡಿ ಈ ನದಿ ಹೀಗೆ ಹೋಗ್ತಾ ಇರುತ್ತಂತೆ, ಅದನ್ನು ತಡೆದು ನಿಲ್ಲಿಸಲ್ಲಿ ಏನೋ ಕಟ್ಟಬೇಕಂತೆ. ಯಾವುದು? ಅಳಿವೆಗಳ, ಎಸ್ಟೂರಿಗಳ? ಇಲ್ಲ, ಅದು ಹೇಗೆ ಅಂದರೆ ಎಸ್ಟೂರಿಗಳು ಮೀನ್ಸ್ ಅದು ಆಟೋಮೆಟಿಕ್ಕಾಗಿ ಅದೇ ಬಂದು ಬೀಳುತ್ತೆ. ಅಲ್ಲಿ ಎಸ್ಟೂರಿಗಳು ಕ್ರಿಯೇಟ್ ಆಗ್ತವೆ. ಯಾವುದರಿಂದ? ನರ್ಮದಾಯಿಂದ, ಈ ತಾಪ್ತಿಯಿಂದ, ಆ್ಯಂಡ್ ದೆನ್ ನಮ್ಮ ಕಾಳಿಯಿಂದ, ಆ್ಯಂಡ್ ದೆನ್ ಯಾವ್ದು ಹೇಳ್ತೀವಿ ನಾವು, ವರಾಹಿಯಿಂದ, ಆ್ಯಂಡ್ ದೆನ್ ಶರಾವತಿಯಿಂದ, ಇವೆಲ್ಲವೂ ಸಹ ಈ ಒಂದು ಎಸ್ತುರಿಗಳನ್ನು ಕ್ರಿಯೇಟ್ ಮಾಡಿದ್ದಾವೆ. ಓಕೆ. ಎಸ್ತುರಿ ಅಂತ ಹೇಳ್ತೀವಿ, ಇದು ನ್ಯಾಚುರಲ್ ಆಗಿದೆ. ಸೊ ಅದು ಅಲ್ಲ. ಆ್ಯಂಡ್ ದೆನ್ ಎಕ್ಸ್ಪೋ ಲೇಕ್ಗಳು ಸಹ ಹೇಗಿದೆ ಅಂತಂದರೆ, ಎಕ್ಸ್ಪೋ ನದಿ ಹೇಗೆ ಅಂದರೆ ಸುಮ್ಮ ಹರಿತಾ ಇರುತ್ತಾ? ಅಂಕುಡೊಂಕಾಗಿ ಬಳ್ಳಿಯಾಗಿರುತ್ತೆ. ಅದು ಮೀನ್ಸ್ ಅದು ಅದರ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಕೆ ಹೇಗೆ ಅಂದರೆ ಜಾಸ್ತಿ ಬೆಳಗ್ತಾ ಇರುತ್ತೆ. ಹೀಗೆ ಬೆಳಗ್ತಾ ಇರುತ್ತೆ. ಸೊ ಒಂದು ಸರಿ ಹೇಗಾಗುತ್ತೆ ಅಂದರೆ ಇಲ್ಲಿಂದ ಕಟ್ಟಾಗಿ ಹೀಗೆ ಉಳಿದ್ಬಿಡುತ್ತೆ. ಸೊ ಇಲ್ಲಿ ಏನು ನೀರು ಉಳಿತಲ್ವ ಅದನ್ನು ನಾವೇನಂತ ಹೇಳ್ತೀವಿ? ಆಕ್ಸ್ಬೋ ಅಂತ ಹೇಳ್ತೀವಿ. ಮೀನ್ಸ್ ಈ ಎತ್ತಿನ ಕೋಡ್ಗಳಿರ್ತಾವಲ್ವ, ಆ ಕೋಡಿನ ಒಂದು ರೀತಿಯ ಶೇಪಲ್ಲಿ ಅದು ಕಂಡುಬರೋದ್ರಿಂದ ಅದನ್ನು ಆಕ್ಸ್ಬೋ ಲೇಕ್ಗಳು ಅಂತ ಹೇಳ್ತೀವಿ. ಸೊ ಇದು ಸಹ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗ್ತವೆ. ಲಗುನ್ಗಳು ಅಂದರೆ ಏನು? ಈ ಡೆಸರ್ಟ್ಗಳಲ್ಲಿ ಅಥವಾ ಈ ಒಂದು ಮರುಭೂಮಿಗಳಲ್ಲಿ ಏನಿರ್ತಾವಲ್ವಾ, ಆ ನೀರು ತುಂಬಿಕೊಂಡಿರ್ತಕ್ಕಂಥ ಒಂದು ರಿಸರ್ವಯರ್. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಲಗುನ್ಗಳು ಅಂತ ಹೇಳ್ತೀವಿ. ಸೊ ಇದು ಸಹ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರ್ತವೆ. ಸೊ ಮಾನವ ನಿರ್ಮಿತ ಯಾವುದಾಗಿದೆ? ಈ ಜಲಾಶಯಗಳು ಅಂತ ಹೇಳ್ತೀವಿ, ಡ್ಯಾಮ್ಗಳು ಅಂತ ಹೇಳ್ತೀವಿ, ರಿಸರ್ವಯರ್ಗಳು ಅಂತ ಹೇಳ್ತೀವಿ. ಇವಾಗ ಆಲಮಟ್ಟಿ ಜಲಾಶಯಪ್ಪ ಹೇಗಾಗಿದೆ? ಅದು ನ್ಯಾಚುರಲ್ ಆಗಿದೆಯಾ? ಇಲ್ಲ ಸರ್, ನಾವೇ ಕಟ್ಟಿದ್ವಿ ಸರ್. 519 ಮೀಟರ್. ಎಷ್ಟು ಮೀಟರ್? 519 ಮೀಟರ್. ಇದನ್ನು ಕೇಳ್ತಾ ನೋಡಿ, ಎಷ್ಟು ಮೀಟರ್ ಇದೆ ನಮ್ಮ ಒಂದು ಆಲಮಟ್ಟಿ ಜಲಾಶಯ ಅಂತ ಕೇಳಿದ್ರೆ 519 ಮೀಟರ್ ಎತ್ತರವಾಗಿದೆ. ಆ್ಯಂಡ್ ದೆನ್ ಇದನ್ನು ಎಷ್ಟು ಎತ್ತರಕ್ಕೆ ಹೆಚ್ಚಿಸಬೇಕು ಎಂದು ತೀರ್ಮಾನ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ 523 ಮೀಟರ್ ಅಂತ. ಓಕೆ. ಎಷ್ಟು? 523 ಮೀಟರ್ ಅಂತ ಹೇಳ್ತೇವೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಕ್ರಾಂತಿಯ ಪರಿಣಾಮ ಅಲ್ಲ ಅಂತ ಕೇಳಿದ್ರೆ? ನಿಮಗೆ ಹೇಳ್ತಾ ಇದ್ದೀನಿ, ಹಸಿರು ಕ್ರಾಂತಿ ಮೇಲೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ ನಿಮಗೆ. 20 ಡೇಸ್ದು ಲಾಸ್ಟ್ ಈ ಎಲ್ಲ ಕ್ವಶನ್ ಪೇಪರ್ಗಳನ್ನ ಮುಗಿದ ನಂತರ ಒಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದೆವಲ್ಲ ನಿಮಗೆ, 20 ಕ್ಲಾಸ್ಗಳು. ಸೊ ಅದ್ರಲ್ಲಿ ನಿಮಗೆ ಹೇಳ್ತೀನಿ ಪ್ರತಿಯೊಂದು ಒಂದು ದಿನ ಈ ಒಂದು ಹಸಿರು ಕ್ರಾಂತಿಯ ಬಗ್ಗೆ ನಿಮಗೆ ಹೇಳ್ತೀನಿ. ಓಕೆ. ಸೊ ಇಲ್ಲಿ ಜಸ್ಟ್ ಅಲ್ಲಿವರೆಗೆ ಇದನ್ನು ನೆನ್ಪಿಟ್ಕೊಳ್ಳಿ. ಏನು? 2-2 ಫಾರ್ಮುಲಾ ಅಂತ. ಏನು? 2-2-2-2. ಇಬ್ಬರು ವ್ಯಕ್ತಿಗಳು, 2 ರಾಜ್ಯಗಳು, 2 ಬೆಳೆಗಳು. ಇಬ್ಬರು ವ್ಯಕ್ತಿಗಳು ಯಾರು ಸರ್? ಒಂದು MS ಸ್ವಾಮಿನಾಥನ್, ಇನ್ನೊಂದು ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2 ರಾಜ್ಯಗಳು ಯಾವುದು ಸರ್? ಒಂದು ಪಂಜಾಬ್, ಇನ್ನೊಂದು ಹರಿಯಾಣ ಅಂತ ಹೇಳ್ತೀವಿ. 2 ಬೆಳೆಗಳು ಯಾವುದು ಸರ್? ಒಂದು ಗೋಧಿ ಅಂತ ಹೇಳ್ತೀನಿ, ಇನ್ನೊಂದು ಯಾವುದು ಅಂದರೆ ಭತ್ತ ಅಂತ ಹೇಳ್ತೀವಿ ಸರ್. ಇದು 6 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮ್ಗೊಂದು ಕ್ವಶನ್ ಬಂದೇ ಬರುತ್ತೆ.
ಓಕೆ. ಇಲ್ಲ ಅಂತ ಇದರ ಹೊರತಾಗಿ ನಿಮ್ಗೆ ಏನಾದರೂ ಕೇಳಿದ್ರೆ ಅಲ್ಲಿ ನಿಮ್ಗೆ ಏನು ಕೇಳ್ತಾನೆ ಅಂತ ಕೇಳಿದ್ರೆ ಈ ರೀತಿ ಕೇಳ್ತಾನೆ. ಯಾವುದು ಹಸಿರು ಕ್ರಾಂತಿಯ ಪರಿಣಾಮ ಯಾವುದೆಲ್ಲ ಆಗಿದೆ? ಸೊ ಒಂದು ಸುಧಾರಿತ ಕೃಷಿ ಮೂಲಸೌಕರ್ಯ. ಓಕೆ, ಕೃಷಿಯ ಮೂಲಸೌಕರ್ಯನ ಅದು ಸುಧಾರಣೆ ಮಾಡಿದೆ. ಸೊ ಇದು ಸರಿಯಾಗುತ್ತೆ ಅಲ್ಲ ಅಂತ ಕೇಳಿದಾನೆ. ಅಲ್ಲದೆ ಇರೋದು ನಮ್ಗೆ ಬೇಕು. ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಏರಿಕೆ ಆಗುತ್ತೆ. ಹೌದು, ಗೋಧಿ ಮತ್ತು ಈ ಒಂದು ಭತ್ತವನ್ನು ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಓಕೆ, ಇದು ಸಹ ಆಗುತ್ತೆ. ಆ್ಯಂಡ್ ದೆನ್ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗುತ್ತೆ. ಓಕೆ, ಇವಾಗ ನಮಗೆ ಜಾಸ್ತಿ ಬೆಳೆಬೇಕಂದ್ರೆ ಜಾಸ್ತಿ ಕೀಟನಾಶಕ ನಾವು ಹಾಕಲೇಬೇಕಾಗುತ್ತೆ. ಓಕೆ, ಜಾಸ್ತಿ ಗೊಬ್ಬರ ಹಾಕಲೇಬೇಕಾಗುತ್ತೆ. ಸೊ ಇದು ಸಹ ಆಗುತ್ತೆ. ಸೊ ಇಲ್ಲಿ ಯಾವುದು ಅಂದರೆ ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ. ಓಕೆ, ಏನಾಗುತ್ತೆ ಇದು ಸಂಬಂಧ ಇಲ್ಲವಲ್ವಾ? ಸೊ ಇದಕ್ಕೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಅದೇ ಇನ್ನೊಂದು ನೆನಪಿಟ್ಕೊಳ್ಳಿ, HYVP ಅಂತ ಏನು ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸರ್ ಈ ಒಂದು ಫುಲ್ ಫಾರ್ಮ್ ಕೇಳ್ತಾನೆ ನಿಮಗೆ ಯಾವುದ್ರ ಬಗ್ಗೆ, ಈ ಒಂದು ಹಸಿರು ಕ್ರಾಂತಿಯ ರಿಲೇಟೆಡ್ ಈ ಒಂದು HYVP ಒಂದು ಫುಲ್ ಫಾರ್ಮ್ ಕೇಳ್ತಾನೆ. ಏನು ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ HYVS ಅಂತ ಕೇಳ್ತಾನೆ, ಮೀನ್ಸ್ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಹೇಳ್ತೀವಿ. ಸರ್ ಸೊ ಎರಡನ್ನು ಸಹ ನೆನ್ಪಿಟ್ಕೊಳ್ಳಿ, HYVP ಮತ್ತು ಈ ಒಂದು HYVS ಅನ್ನೋದನ್ನ. ಓಕೆ, ಇದರಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಸಾಕಷ್ಟು ಚಾನ್ಸಸ್ ಇದೆ ಇದರಲ್ಲಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಯು ಹೆಚ್ಚು ಅನುಕೂಲಕರವಾಗಿ ನಡೆಯಲು ಈ ಕೆಳಗಿನವರಲ್ಲಿ ಯಾರು ನಿಯಮಗಳನ್ನು ರೂಪಿಸುತ್ತಾರೆ ಅಂತ ಕೇಳಿದ್ದೇನೆ. ಸರಿನಾ? ಯಾವುದು ರಾಜ್ಯ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಗೆ ಹೆಚ್ಚಿನ ಅನುಕೂಲಕರವಾಗಿ ನಡೆಯಲು ಯಾರು ರೂಪಿಸ್ತಾರೆ? ಯಾರು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ರಾಜ್ಯಪಾಲರು ಇದನ್ನು ರೂಪಿಸ್ತಾರೆ. ಓಕೆ, ಏನೇನು ರೂಪಿಸ್ತಾರೆ? ನಿಯಮಗಳನ್ನು ರೂಪಿಸ್ತಾರೆ. ಯಾರು? ರಾಜ್ಯದ ರಾಜ್ಯಪಾಲರು. ಸೊ ಹಾಗಾದರೆ ರಾಜ್ಯದ ರಾಜ್ಯಪಾಲರು ಎಷ್ಟನೇ ವಿಧಿ ಅನ್ವಯ ನೇಮಕ ಆಗ್ತಾರೆ? 155ನೇ ವಿಧಿ ಅನ್ವಯ ಇವರು ನೇಮಕ ಆಗ್ತಾರೆ. ಓಕೆ, ಇವರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 153ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಸೊ ಇವರ ನೇಮಕ ಯಾರು ಮಾಡ್ತಾರೆ? ಭಾರತ ಪ್ರೆಸಿಡೆಂಟ್ ಮಾಡ್ತಾರೆ, ಮೀನ್ಸ್ ಭಾರತ ರಾಷ್ಟ್ರಪತಿ ಮಾಡ್ತಾರೆ. ಎಷ್ಟನೇ ವಿಧಿ ಅನ್ವಯ ಅಂತಂದರೆ 155ನೇ ವಿಧಿ ಅನ್ವಯ ಅಂತ ಹೇಳ್ತೀವಿ. ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳ್ಬೋದು. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ಎಷ್ಟನೇ ವಿಧಿ ಅನ್ವಯ ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಅವಾಗ ಹೇಳಬೇಕಾಗುತ್ತೆ 164ನೇ ವಿಧಿ ಅನ್ವಯ ಇವರನ್ನು ನೇಮಕ ಮಾಡ್ತಾರೆ ಅಂತ. ಓಕೆ, ಯಾವುದು? ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ. ಆ್ಯಂಡ್ ದೆನ್ ಮತ್ತೆ ನೋಡಿ, ಡಬಲ್ ಧಮಾಕ ಕ್ವಶನ್ ಏನು? ಆಹಾರವನ್ನು ಆಮದು ಮಾಡುವುದರ ಮೇಲಿನ ಭಾರತ ಅವಲಂಬನೆ ಮೇಲೆ ಹಸಿರು ಕ್ರಾಂತಿಯ ಯಾವ ಪರಿಣಾಮ ಬೀರಿತು? ಹಸಿರು ಕ್ರಾಂತಿ ಮೇಲೆ ಏನಾದರೂ 2 ಕ್ವಶನ್ ಬಂದಿದೆ ಅಂತ ತಿಳ್ಕೊಳ್ಳಿ, 4 ಮಾರ್ಕ್ಸ್ ನಿಮಗೆ ಬಂತು ಅಂತ ಅದರ ಅರ್ಥ. ಮೀನ್ಸ್ ಈಸಿ ಇರುತ್ತೆ ಕ್ವಶನ್. ಓಕೆ, ಏನು? ಆಪ್ಷನ್ ಬಿ ಅಂತ ಹೇಳ್ತೀವಿ, ಆಹಾರವನ್ನು ಆಮದು ಮಾಡಿಕೊಳ್ಳುವುದರ ಮೇಲೆ ಅವಲಂಬನೆ ಇಳಿಕೆ ಆಗ್ತದೆ. ಯಾಕಂದ್ರೆ ನಾವೇ ಜಾಸ್ತಿ ಬೆಳೆದೀವಿ ಅಂದರೆ ನಾವೇ ಮತ್ತೊಬ್ಬರಿಂದ ತರ್ತೀವಿ ಅಲ್ವಾ? ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಲ್ಲ ಅಂತ ಕೇಳಿದ್ದಾನೆ. ಓಕೆ, ಮೀನ್ಸ್ ಪರಿಣಾಮ ಬೀರಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸಂಪೂರ್ಣವಾಗಿ ಆಹಾರ ಆಮದು ಮುಕ್ತಾಯ ಆಯಿತು. ಸಂಪೂರ್ಣವಾಗಿ ಆಮದು ಮುಕ್ತಾಯ ಮಾಡಲಿಲ್ಲ ನಾವು, ಯಾಕಂದರೆ ನಾವು ಇವಾಗ ಜಸ್ಟ್ ರೈಸ್ ಆಗಿದ್ದೀವಿ. ಎಲ್ಲರೂ ನಾನು ಡಿಪೆಂಡ್ ಆಗಿಲ್ಲ, ಐ ಆಮ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಹೇಗಾಗುತ್ತೆ? ಆಗಲ್ಲ ಅದು. ಸೊ ಇದು ಆಪ್ಷನ್ನೇ ಆಗಲ್ಲ. ಅದನ್ನು ಆಹಾರವನ್ನು ಆಮದು ಮಾಡಿಕೊಳ್ಳೋದ್ರ ಮೇಲಿನ ಅವಲಂಬನೆಯನ್ನು ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆ ಆಯಿತು, ಯಾಕಂದರೆ ಕಡಿಮೆ ಮಾಡಿಕೊಂಡ್ರು. ಅದು ನೆಕ್ಸ್ಟ್ ಆಹಾರವನ್ನು ಆಮದು ಮಾಡಿಕೊಳ್ಳೋದ್ರ ಮೇಲೆ ಅವಲಂಬನೆಯಲ್ಲಿ ಹೆಚ್ಚಳ ಆಗ್ತಾ ಇದ್ರೆ ನಮ್ಮಲ್ಲಿ ಹಸಿರು ಕ್ರಾಂತಿ ಆಗ್ತಾನೆ ಇರಲಿಲ್ಲ. ಓಕೆ, ಸೊ ಅದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2024 ಮಾಹಿತಿಯಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಸಂಪುಟ ದರ್ಜೆ ಸಚಿವರು ಯಾರು ಅಂತ ಕೇಳಿದ್ದೇನೆ. ಸರ್ ಯಾರಾಗಿದ್ದಾರೆ? ಈ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ. ಸರ್ ಈ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರೀಸೆಂಟಾಗಿ ಒಂದು ಅವಾರ್ಡ್ ಸಿಕ್ಕಿದೆ. ಯಾವುದು? ಕಳಿಂಗ ಅವಾರ್ಡ್ ಅಂತ ಹೇಳ್ತೀವಿ. ಸರ್ ಇವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ, ಕಳಿಂಗ ಅವಾರ್ಡ್ ಯಾವ ರಾಜ್ಯ ಕೊಡುತ್ತೆ? ಸರ್ ಒಡಿಶಾ ರಾಜ್ಯ. ಸರ್ ನೆನಪಿದೆ ಸರ್. ಯಾರು ನೀಡಿದರೆ ಗೊತ್ತಾ? ಈ ವರ್ಷ ನಮ್ಮ ಭಾರತ ಪ್ರೆಸಿಡೆಂಟ್ ನೀಡಿದರೆ ಈ ಒಂದು ಪ್ರಶಸ್ತಿಯನ್ನು. ಯಾವುದು? ಈ ಕಳಿಂಗ ಅವಾರ್ಡನ್ನು ಯಾರಿಗೆ ನೀಡಿದ್ದಾರೆ? ಧರ್ಮೇಂದ್ರ ಪ್ರಧಾನ್ ಅವರಿಗೆ ನೀಡಿದ್ದಾರೆ. ಸರ್ ಇವರು ಶಿಕ್ಷಣ ಸಚಿವಾಲಯದ ಸಚಿವರಾಗಿದ್ದಾರೆ. ಯಾರು? ಈ ಧರ್ಮೇಂದ್ರ ಪ್ರಧಾನ್ ಅವರು. ಆ್ಯಂಡ್ ದೆನ್ ಈ ಒಂದು ಬೃಹತ್ ಕೈಗಾರಿಕೆಗಳ ಸಚಿವ ಯಾರು? ಈ HD ಕುಮಾರಸ್ವಾಮಿ ಅಂತ ಹೇಳ್ತೀವಿ. ಯಾರು? ಈ ಒಂದು ಬೃಹತ್ ಕೈಗಾರಿಕೆಗಳ ಸಚಿವ. ಆ್ಯಂಡ್ ದೆನ್ ರಸ್ತೆ ಸಾರಿಗೆ ಸಚಿವ ಯಾರು? ಈ ನಿತಿನ್ ಜಯರಾಮ್ ಗಡ್ಕರಿ ಅಂತ ಹೇಳ್ತೀವಿ. ಓಕೆ, ಯಾರು? ಈ ಒಂದು ನಿತಿನ್ ಜಯರಾಮ್ ಗಡ್ಕರಿ. ಓಕೆ, ನಿತಿನ್ ಗಡ್ಕರಿ ಏನು ರೋಡ್ಗಳೆಲ್ಲ ಉದ್ಧಾರ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ನೋಡ್ತಿದ್ದೀರಾ ನೀವು? E20 ಈ ಸ್ಕ್ಯಾಮನ್ನು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಓಕೆ, ಸೊ ಎಲ್ಲರ ಒಂದು ಮುಖವಾಡಗಳು ಏನಿದಾವಲ್ಲ ಕಳಚಿ ಬೀಳ್ತವೆ. ಯಾರ್ಯಾರ ಹೆಸರಲ್ಲಿ ಇಥನಾಲ್ ಫ್ಯಾಕ್ಟ್ರಿಗಳಿದ್ದಾವೆ, ಯಾಕೆ ಇಥನಾಲನ್ನು ಇಷ್ಟು ಇದನ್ನು ಮಾಡ್ತಿದ್ದಾರೆ? ಓಕೆ, ಮಾಡಿ ಅಂತ. ಓಕೆ, ಮೀನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಥನಾಲನ್ನು ಕೊಂಡ್ಕೊಳ್ಳಿ, ಇಥನಾಲ್ E20 ಪೆಟ್ರೋಲನ್ನೇ ನೀವು ಯೂಸ್ ಮಾಡಿ ಅಂತ. ಓಕೆ, ಸಮ್ ಮುಖವಾಡಗಳು ಬರ್ತವೆ. ಓಕೆ, ನಾನೆಂಥವು ಸಹ ಹೇಳ್ತಾ ಇಲ್ಲ, ಹೇಳಿದ್ರೆ ವಿವಾದ ಆಗ್ತದೆ, ಇದನ್ನು ನೋಡ್ಕೊಳ್ಳಿ ನೀವು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೋಹಿಂಗ್ಯಾ ಬುಡಕಟ್ಟು ಎಂಬ ಪದವು ಪ್ರಾಥಮಿಕವಾಗಿ ಭಾರತವು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಆಶ್ರಯ ಬಯಸುವ ಯಾವ ನೆರೆಯ ದೇಶದ ನಿರಾಶ್ರಿತರನ್ನು ಒಳಗೊಂಡಿದೆ? ರೋಹಿಂಗ್ಯಾ ಎಲ್ಲಿ ಕಂಡು ಬರ್ತಾರೆ ರೀ? ರೋಹಿಂಗ್ಯಾ ಎಲ್ಲಿ ಕಂಡು ಬರೋದಿಲ್ಲ. ಎಲ್ಲಿ ಅಂದರೆ ಒಂದು ನಮ್ಮ ಮ್ಯಾನ್ಮಾರಲ್ಲಿ ಕಂಡು ಬರ್ತಾರೆ, ಇನ್ನೊಂದು ಎಲ್ಲಿ ಅಂತಂದರೆ ನಮ್ಮ ತ್ರಿಪುರಾದಲ್ಲಿ ಕಂಡು ಬರ್ತಾರೆ. ಓಕೆ, ಇಲ್ಲಿ ಅಂದರೆ ಈ ಒಂದು ರೋಹಿಂಗ್ಯಾ ಅವರು ಒಂದು ಮ್ಯಾನ್ಮಾರದಲ್ಲಿ, ಹಾಗೆ ನಮ್ಮ ಭಾರತ ತ್ರಿಪುರಾದಲ್ಲಿ ಕಂಡು ಬರ್ತಾರೆ. ಯಾರು? ರೋಹಿಂಗ್ಯಾ ಬುಡಕಟ್ಟು ಅಂತ ಹೇಳ್ತೀವಿ. ಯಾವುದು? ರೋಹಿಂಗ್ಯಾ ಬುಡಕಟ್ಟು. ನೆನ್ಪಿಟ್ಕೊಳ್ಳಿ, ರೋಹಿಂಗ್ಯಾ ಬುಡಕಟ್ಟು. ಇದು ಇಂಪಾರ್ಟೆಂಟ್. ಇದನ್ನು ಸಾಕು ಸರಿ 1000 ಸರಿ ಕೇಳಿದ್ದಾನೆ ಎಲ್ಲ ಎಕ್ಸಾಮ್ಗಳಲ್ಲಿ ಏನಾದರೂ ಕೌಂಟ್ ಮಾಡಿ ಹೇಳಿದ್ರೆ. ಓಕೆ, ಅದು ರೋಹಿಂಗ್ಯಾ ಬುಡಕಟ್ಟು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಚಕ್ಮಾ ಬುಡಕಟ್ಟು ಅಂತ ಬರುತ್ತೆ. ಓಕೆ, ಯಾವುದು? ಚಕ್ಮಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಯಾವ ದೇಶದಲ್ಲಿ ಅಂತ ಕೇಳಿದ್ರೆ ಈ ಒಂದು ಬಾಂಗ್ಲಾದೇಶದಲ್ಲಿ ಕಂಡು ಬರುತ್ತೆ. ಯಾವುದು? ಚಕ್ಮಾ ಬುಡಕಟ್ಟು. ಹಾಗೆ ರಾಜ್ಯ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಅಸ್ಸಾಂ ರಾಜ್ಯದಲ್ಲಿ ಚಕ್ಮಾ ಬುಡಕಟ್ಟು ಅವ್ರು ಕಂಡು ಬರ್ತಾರೆ. ಆಲ್ಮೋಸ್ಟ್ ಈ
ಸಿಸ್ಟರ್ ಸ್ಟೇಟ್ಗಳಿದಾವಲ್ವ ಅಲ್ಲಿ ಒಂದು ಚೆಕ್ ಮಾಡ್ಬಿಟ್ಟು ಕಂಡು ಬರ್ತಾರೆ. ಬಟ್ ಅತಿ ಹೆಚ್ಚಾಗಿ ಕಂಡು ಬರೋದಿಲ್ಲ ಅಂದರೆ ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸೆಕೆಂಡ್ ಹೈಯೆಸ್ಟ್ ಈ ಮೇಘಾಲಯ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ತ್ರಿಪುರ ಅಂತ ಸಹ ಹೇಳ್ತೀವಿ. ಓಕೆ, ಅದು ಈ ಒಂದು ಚೆಕ್ ಮಾಡ್ಬಿಟ್ಟು ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಬಂಗಾಳದ ಯಾವ ಹಬ್ಬವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಮೀನ್ಸ್ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಅಂತ ಕೇಳಿದ್ದೇನೆ ಸರ್. ಸೊ ಇದು ನಿಮಗೆ ಮೊನ್ನೆ ಹೇಳಿಲ್ವಾ, ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಅಪ್ಡೇಟ್ ಮಾಡಿಲ್ವಾ ನಿಮಗೆ? ಅದನ್ನು ಕ್ಲಾಸಲ್ಲೂ ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಯಾರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಿದ್ರೆ ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಹೇಳ್ತೀರಾ. ಯಾವುದು ದುರ್ಗಾ ಪೂಜೆ ಯಾವ ವರ್ಷ ಅಂತ ಕೇಳಿದ್ರೆ ಇದಕ್ಕೆ ಈಸಿಯಾಗಿ ಹೇಳ್ತೀರಾ. ಯಾವ ವರ್ಷ ಸರ್? 2023 ಸರ್. ಹಾಗಾದರೆ 2025ರಲ್ಲಿ ಈ ಒಂದು ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ಗೆ ಸೇರ್ಪಡೆಯಾಗಿರ್ತಕ್ಕಂಥ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆ ಯಾವುದು? ದೀಪಾವಳಿ. ಓಕೆ, ದೀಪಾವಳಿ ಸೇರ್ಪಡೆಯಾಗಿದೆ. ಎಷ್ಟನೇದಾಗಿ ಸೇರ್ಪಡೆಯಾಗಿದೆ? 16ನೇ ಒಂದು ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಓಕೆ, ಇದನ್ನು ಸಹ ನೆನಪಿಟ್ಕೊಳ್ಳಿ ಕೇಳ್ಬೋದು. ಇಲ್ಲಿವರೆಗೆ ಮೊದಲು ಎಷ್ಟಿತ್ತು ಅಂದರೆ 15 ಇತ್ತು ನಮ್ಮ ಭಾರತದಲ್ಲಿ. ಸೊ ಈಗ ಎಷ್ಟನೇದು? 16ನೇದಾಗಿ ಸೇರ್ಪಡೆಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕುಂಭಮೇಳ ಯಾವಾಗ ಸೇರ್ಪಡೆಯಾಗಿದೆ? ಅದು 2017 ಅಂತ ಹೇಳ್ತೀವಿ. ಯಾವುದು? ಕುಂಭಮೇಳ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ದುರ್ಗಾ ಪೂಜೆ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ದುರ್ಗಾ ಪೂಜೆ ಯಾವಾಗ ಅಂತ ಕೇಳಿದ್ರೆ 2023 ಅಂತ ಹೇಳ್ತೀವಿ. ಸೊ ಇದು ಸಹ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಓಕೆ, ಸೊ ಇದನ್ನು ಒಂದ್ಸರಿ ಟೆಕ್ಸ್ಟ್ ಬುಕ್ ಅಂತ ಟೆಕ್ಸ್ಟ್ ಬುಕ್ಗಳಲ್ಲಿ ನಿಮ್ಗೆ ಸಿಗಲ್ಲ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದ್ಸರಿ ನೀವು ನೋಡ್ಕೊಳ್ಳಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಸ್ವಲ್ಪ ನೀವು ಚೆಕ್ ಮಾಡಿಕೊಂಡು ಸ್ವಲ್ಪ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಹಾಕಿದ್ದೀನಿ 1ರಿಂದ 16 ಯಾವ್ಯಾವ ಕೊಟ್ಟಿದ್ದಾರೆ ಅಂತ. ಇಲ್ಲಾಂದರೆ ನೀವು ಜಸ್ಟ್ ಈ ಡೈಲಿ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, 16 ಡಿಸೆಂಬರಲ್ಲಿ ಅನ್ಸುತ್ತೆ, ಐ ಥಿಂಕ್ 16 ಡಿಸೆಂಬರಲ್ಲಿ ಕ್ಲಾಸ್ ಮಾಡಿದ್ದೀನಿ. ಸೊ ಆ ಒಂದು ಕ್ಲಾಸನ್ನು ನೋಡ್ಕೊಳ್ಳಿ, ಅಲ್ಲಿ ಸಹ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಓಕೆ, ಲಾಸ್ಟ್ ಫುಲ್ ಕ್ವಶನ್ ಎಲ್ಲ ಮುಗಿದ ನಂತರ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ, ಅಲ್ಲಿ ಸಹ ನೀವು ನೋಡ್ಕೊಳ್ಳಿ. ಓಕೆ, ಸೊ ಅದು ದುರ್ಗಾ ಪೂಜೆ ಮೀನ್ಸ್ ಈ ಒಂದು ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜಸ್ ಲಿಸ್ಟ್ಗಳನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 2008ರಲ್ಲಿ ಈ ಒಂದು ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ಗಳಲ್ಲಿ ನಮ್ಮ ಭಾರತ ಸ್ಥಳಗಳನ್ನು ಮೀನ್ಸ್ ನಮ್ಮ ಭಾರತ ಒಂದು ಸಂಸ್ಕೃತಿಗಳನ್ನು ಸೇರ್ಪಡೆ ಮಾಡಿಕೊಂಡ್ರು ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಬಾರಿಗೆ ಯಾವಾಗ ಒಂದು ಸಭೆ ಸೇರಿತ್ತು ಅಂತ ಕೇಳಿದ್ರೆ ಸರ್, ಈ ಒಂದು ಮೊದಲ ಸಭೆ ಯಾವಾಗ ಅಂತ ಕೇಳಿದ್ರೆ 9 ಡಿಸೆಂಬರ್ 1946ರಂದು. ಎರಡನೇ ಸಭೆ ಯಾವಾಗ ಅಂತ ಕೇಳಿದ್ರೆ ಈ ಒಂದು 11 ಡಿಸೆಂಬರ್ 1946. ಮೂರನೇ ಸಭೆ ಯಾವಾಗ ಅಂತ ಕೇಳಿದ್ರೆ 13 ಡಿಸೆಂಬರ್ 1946 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾಲ್ಕನೇ ಸಭೆ ಯಾವಾಗ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಯಾವಾಗ? ಈ ಒಂದು 22 ಡಿಸೆಂಬರ್ ಅಂತ ಹೇಳ್ತೀವಿ ಸರ್. 22 ಡಿಸೆಂಬರ್ 1946 ಅಂತ ಹೇಳ್ತೀವಿ ಸರ್. ಸರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೊದಲ ಒಂದು ಅಧ್ಯಕ್ಷರು ಯಾರಾಗಿದ್ರು? ಸೊ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳ್ತೀವಿ. ಹಾಗಾದರೆ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ರು? ಈ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಯಲ್ಲಿ 2024 ಆಗಸ್ಟ್ 8ರಂದು ಮಂಡಿಸಲಾದ ಬಾಯ್ಲರ್ಸ್ ಮಸೂದೆ 2024 ಇದು ಈ ಹಿಂದಿನ ಯಾವ ಬಾಯ್ಲರ್ಸ್ ಕಾಯ್ದೆಯನ್ನು ಬದಲಾಯಿಸಲು ಇಚ್ಛಿಸಿದೆ ಅಂತ ಕೇಳಿದ್ರೆ ಬಾಯ್ಲರ್ಸ್ ಕಾಯ್ದೆ 1923 ಅಂತ ಹೇಳ್ತೀವಿ ಸರ್. ಈ ಒಂದು ವಕ್ಫ್ ಕಾಯ್ದೆ ಬಂದಿರೋದು ಸಹ ಮೊಟ್ಟ ಮೊದಲ ಬಾರಿಗೆ ಇದೇ ಒಂದು 1923ರಲ್ಲಿ. ಯಾವುದು? ವಕ್ಫ್ ಕಾಯ್ದೆ ಅಂತ ಹೇಳ್ತೀವಿ ಸರ್. ಯಾವುದು? ವಕ್ಫ್ ಕಾಯ್ದೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಈ ವರ್ಷ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಸ್ವೀಟ್ಸ್ ಆಫ್ ಕಲ್ಕತ್ತಾ ಮತ್ತು ಡ್ಯಾನ್ಸಿಂಗ್ ಡ್ರಮ್ಸ್ಗಳು ಡ್ಯಾಶ್ ಅವರ 2 ಜನಪ್ರಿಯ ಟ್ರ್ಯಾಕ್ಗಳಾಗಿದ್ದಾವೆ ಅಂತ ಕೇಳಿದಾನೆ ಸರ್. ಯಾರು ಸಾಂಗ್ಗಳಾಗಿದ್ದಾವೆ ಇದು? ಯಾರ್ದು ಅಂತ ಕೇಳಿದ್ರೆ ಈ ಆನಂದ್ ಶಂಕರ್ ಅವರ 2 ಸಾಂಗ್ಗಳಾಗಿದ್ದಾವೆ. ಯಾವುದು? ಒಂದು ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ ಆ್ಯಂಡ್ ಇನ್ನೊಂದು ಈ ಡ್ಯಾನ್ಸಿಂಗ್ ಡ್ರಮ್ಸ್ ಅಂತ ಹೇಳ್ತೀವಿ ಸರ್. ಸ್ವೀಟ್ಸ್ ಅಲ್ಲ, ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ. ಯಾವುದು? ಈ ಆನಂದ್ ಶಂಕರ್ ಅವರ ಒಂದು ಜನಪ್ರಿಯ ಟ್ರ್ಯಾಕ್ಗಳಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯವಾಗಿ ಕಲ್ಲು ಕಾಂಡದ ಸ್ಟೋನ್ ವೋರ್ಟ್ ಎಂದು ಕರೆಯಲಾಗುವ ಹಸಿರು ಪಾಚಿಯ ಯಾವ ಪ್ರಭೇದವನ್ನು ಸಾಮಾನ್ಯವಾಗಿ ಸಸ್ಯವೆಂದು ತಪ್ಪಾಗಿ ಭಾವಿಸಲಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಚಾರವನ್ನು ನಾವು ತಪ್ಪಾಗಿ ಸಸ್ಯವೆಂದು ನಾವು ಭಾವಿಸ್ತೀವಿ ಸರ್. ಅದು ಸಸ್ಯ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟ ಯಾರು ಅಂತ ಕೇಳಿದ್ರೆ ಸರ್, ಯಾರಿದ್ದಾರೆ? ನಮ್ಮ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಅಂತ ಹೇಳ್ತೀವಿ. ಯಾರು? ನೀರಜ್ ಚೋಪ್ರಾ ಅವರು. ಬಟ್ ಈ ವರ್ಷ ಸಹ ಇವರು ಏನಿದ್ದಾರೆ ಬೆಳ್ಳಿ ಗೆದ್ದಿದ್ದಾರೆ. ಓಕೆ, ಸೊ ಅವರು ಬಂಗಾರ ಗೆದ್ದಿಲ್ಲ, ಈ ವರ್ಷ ಬೆಳ್ಳಿ ಗೆದ್ದಿದ್ದಾರೆ ಇವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಕೊಠಡಿಯ ತಾಪಮಾನ ಮತ್ತು ಒತ್ತಡಗಳಲ್ಲಿ ಕಣಗಳ ಚಲನಶಕ್ತಿ ಈ ಕೆಳಗಿನ ವಸ್ತುವಿಗೆ ಕನಿಷ್ಠವಾಗಿರುತ್ತದೆ ಅಂತ ಕೇಳಿದ್ರೆ ಈ ಒಂದು ಕಬ್ಬಿಣದಲ್ಲಿ ಕನಿಷ್ಠವಾಗಿರ್ತದೆ. ಓಕೆ, ಸೊ ಅದಕ್ಕೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ SSCGD 4th ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್ ಮೀನ್ಸ್ ಒಂದು ಸಂಪೂರ್ಣ ವಿವರಣೆ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಒನ್ಸ್ ಅಗೇನ್ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.